ಜನರಿಗೆ ಸೂಪರ್ ಬೈಕ್ ಯಾವ್ದು, ಸ್ಪೋರ್ಟ್ಸ್ ಟೂರಿಂಗ್ ಬೈಕ್ ಯಾವ್ದು ಅನ್ನೋ ಎಜುಕೇಶನ್ ಕೊಡ್ಬೇಕು ನಾವು. ಮೋಸ್ಟ್ಲಿ ಇದಕ್ಕೆ ಯೂಟ್ಯೂಬೇ ಒಂದು ಮೇನ್ ರೀಸನ್ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನಮ್ ದೇಶದಲ್ಲಿ ಯೂಟ್ಯೂಬರ್ಸ್ ಗಳು ಸೂಪರ್ ಬೈಕ್ ನ ತಗೊಂಡೆ ಅಂತ ಫ್ಲೆಕ್ಸ್ ಮಾಡಿ, ತಗೊಂಡ್ಮೇಲೆ ಒಂದಷ್ಟು ಸ್ಪೀಡ್ ಹೊಡೆದು ಅದನ್ನ ಸೇಲ್ ಮಾಡಿ ಇನ್ನೊಂದು ಸೂಪರ್ ಬೈಕ್ ನ ತಗೊಂಡು ಅದೇ ಸರ್ಕಸ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇದನ್ನ ನೋಡೋರ್ ತಲೆನಲ್ಲೂ ಕೂಡ ಅದೇ ಕೂತ್ಬಿಟ್ಟಿರುತ್ತೆ. ಹುಡುಗರು ಕಾಸಿರೋರು ಚೇಂಜ್ ಮಾಡಿ ಗಾಡಿಗಳನ್ನ ತಗೋತಾ ಇರ್ತಾರೆ, ನಮ್ ಕೈಲಿ ಆಗೋದಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಕಾಸಿರೋರು ಯಾರು ಅಂದ್ರೆ ಒಂದ್ ಗಾಡಿನ ಕಷ್ಟಪಟ್ಟು ತಗೊಂಡು ಆ ಗಾಡಿ ಮೇಂಟೈನ್ ಮಾಡಕ್ಕೆ ವರ್ಷ ಪೂರ್ತಿ ಕೂಡಿಟ್ಟಿರೋ ದುಡ್ಡಲ್ಲಿ ಒಂದಷ್ಟು ಸೇವ್ ಮಾಡಿ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಅದನ್ನ ಇಟ್ಕೊಳ್ಳೋ. 4 ಲಕ್ಷ ಬೋನಸ್ ಬಂದ್ರೆ ಕಾಲೇಜ್ ಹೋಗೋ ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಕು, ಹೆಂಡತಿಗೆ ಒಡವೆ ಕೊಡಿಸ್ಬೇಕು, ಅಥವಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದು ಥೈಲ್ಯಾಂಡ್ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡೋರ್ಗಲ್ಲ ಈ ಗಾಡಿ. ಮಕ್ಕಳು, ಹೆಂಡತಿ, ಫ್ರೆಂಡ್ಸ್ ಕೊಡುವಂತ ಕ್ವಾಟ್ಲೆಯಿಂದ ಅಯ್ಯೋ ಭಯ ಅಂತಾರೆ. ಈ ತರ ಡೈಲಾಗ್ ಬೇರೆ ಹೊಡಿತಾರೆ. ಲೈವ್ ಅಲ್ಲಿ ಕುತ್ಕೊಂಡು ಡೈಲಾಗ್ ಹೊಡೆದ್ಬಿಟ್ಟು ಕಾಲಿಗೆ ಬಿದ್ರಲ್ಲ ಹಂಗೆ ಹೋಗ್ಬಿಟ್ಟಿದ್ದೀನಿ. ಯೂಟ್ಯೂಬ್ ಅಂತಾನೆ ಅಲ್ಲ, ಪ್ರತಿ ಫೀಲ್ಡ್ ಅಲ್ಲೂ ಇರುವಂತ ಕರಾಳ ಸತ್ಯನ ನಾವ್ ಹೇಳ್ಬಿಟ್ರೆ ಜನ ಉಗಿದ್ ಬಿಟ್ಬಿಡ್ತಾರ ಅವ್ರನ್ನೆಲ್ಲ. ಇಷ್ಟು ದಿನ ನಾವ್ ಇವ್ರಿಗೆ ಸಪೋರ್ಟ್ ಮಾಡಿದ್ವಾ ಇರ್ಬೋದು, ಬಟ್ ಆ ಗಾಡಿ ಈ ಗಾಡಿ ಎರಡೂ ಮಾಡೋ ಕೆಲಸ ಒಂದೇ. ಆ ಗಾಡಿ ಈ ಗಾಡಿ ಓಡಿಸೋ ಎಲ್ಲಾ ರೈಡರು ಒಂದೇನೆ. ಯಾರು ಪ್ರೀತಿಯಿಂದ ಅವನ ಗಾಡಿನ ಓಡಿಸ್ತಾನೆ ಅವನೇ ರೈಡರು. ಅದರಲ್ಲಿ ದೊಡ್ಡ ರೈಡರು, ಚಿಕ್ಕ ರೈಡರು, ದೊಡ್ಡ ಮೋಟೋ ಬ್ಲಾಗರು, ಚಿಕ್ಕ ಮೋಟೋ ಯಾವುದು ಇಲ್ಲ. ಬರ್ತಾನೆ ಫೀಲ್ಡ್ಗೆ, ಒಬ್ಬನ್ ಮೀರ್ದವನ್ ಒಬ್ಬ ನಿರ್ತಾನೆ. ಈ ರಿಯಾಲಿಟಿ ಗೊತ್ತಿರ್ಬೇಕಲ್ಲ. ಏನ್ ಎಲಿಪ್ಯಾಡ್ ಅಲ್ಲಿ ನಿಲ್ಸ್ಬಿಟ್ರಿ? ಸಿನ್ಸ್ 19 ಯಾಕೆ ಮದ್ವೆ ಆಗ್ಬಾರ್ದು ನೀವು? ಮದ್ವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದ್ವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ.